ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತಕ್ಷಣ ಕೇಂದ್ರ ಸರ್ಕಾರ ಈ ಹೋರಾಟಕ್ಕೆ ಮಣಿದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಾರ್ಯೋನ್ಮುಖರಾಗಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಸ್ನೇಹಿತರೆ, ಸೋನಂ ಅವರು ಇವತ್ತು ಮರಣಾಂತ ಉಪವಾಸ ಸತ್ಯಾಗ್ರಹ ಮುಂದುವರೆದಿದ್ರೆ ಅವರ ದೇಹ ತ್ಯಾಗ ಆಗ್ತದೆ. ಪ್ರಜಾಪ್ರಭುತ್ವದ ಸೌಂದರ್ಯವಾದ ಪಾರ್ಲಿಮೆಂಟಿಗೆ ಎಲ್ಲ ಜನ ಹೋಗಿ ಮುತ್ತಿಗೆ ಹಾಕಿ ಈ ನೀಟ್ ಹಗರಣ ಏನಿದೆಯೋ ಈ ನೀಟ್ ಹಗರಣದ ಪ್ರಮುಖ ಆರೋಪಿ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕಿಗೆ ಕಂಟಕಪ್ರಾಯವಾದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವ ಬೇಡಿಕೆಯನ್ನು ನೀವು ಮುಂದುವರಿಸಬೇಕು, ಈ ಹೋರಾಟವನ್ನು ಮುಂದುವರಿಸಬೇಕು ಎನ್ನುವಂಥ ಸಂಕಲ್ಪವನ್ನು ಹಿಂದೆ ಹೇಳಿದರು. ಆನಂತರ ಸುಪ್ರೀಂ ಕೋರ್ಟಿಗೆ ಹೋಗಿ ಅವರು ಈಗ ಅನಿವಾರ್ಯವಾಗಿ ಅವರನ್ನ ಬೇರೆ ಕಡೆಗೆ ವರ್ಗಾಯಿಸಿಕೊಂಡು ಅವರಿಗೆ ಬಲವಂತವಾಗಿ ಆಹಾರವನ್ನು ನೀಡುವ ಕ್ರಿಯೆ ನಡೀತಾ ಇದೆ. ಅದು ಕೂಡ ಒಂದು ಅಮಾನುಷವಾದಂಥ ಕ್ರಿಯೆಯಲ್ಲಿ ಅವರನ್ನ ಬಂಧಿಸಲ್ಪಡುತ್ತದೆ. ಮತ್ತು ಕಾಂಕ್ರೋಚ್ ಎನ್ನುವಂಥ ಎಲ್ಲ ವಿದ್ಯಾರ್ಥಿ ಪಡೆ, ಭಾರತದ ಎಲ್ಲ ವಿದ್ಯಾರ್ಥಿ ಪಡೆ, ಇವರು ಮಾಮೂಲಿ ವ್ಯಕ್ತಿಯಲ್ಲ, ಇವರೊಬ್ಬ ಕಲಾವಿದ, ಶಿಕ್ಷಣ ತಜ್ಞ, ಸಾಹಿತಿ, ಬರಹಗಾರ. ಅದೆಲ್ಲಕ್ಕಿಂತ ಮುಂಚಿತವಾಗಿ ಸೋನಂ ಅವರು ಬಹಳ ದೊಡ್ಡ ಪರಿಸರವಾದಿ. ಇಂಥ ಈ 12 ವರ್ಷಗಳಲ್ಲಿ ಪಾರ್ಲಿಮೆಂಟಿನ ಜಂತರ್ ಮಂತರ್ ಇಡೀ ಬಡ ಭಾರತದ ಎಲ್ಲ ದಮನಿತ ಸಮುದಾಯಗಳು, ವಿದ್ಯಾರ್ಥಿಗಳು, ಮಹಿಳೆಯರು, ರೈತರ ರಕ್ತ ಪಿಪಾಸುವ ರೀತಿಯಲ್ಲಿ ಒಕ್ಕೂಟ ಸರ್ಕಾರ ನಡ್ಕೊಳ್ತಾ ಇದೆ. ಕಣ್ಣು ಜ್ಞಾನೇಂದ್ರಿಯಗಳೇ ನಮ್ಮ ಪ್ರಧಾನಿಗೆ, ಪಂಚೇಂದ್ರಿಯಗಳೇ ನಮ್ಮ ಪ್ರಧಾನಿಗೆ ಸತ್ತೋಗಿದೆ. ಯಾವುದಕ್ಕೂ ಅವರಿಗೆ ವಿದೇಶ ತಿರುಗೋದು ಮಾತ್ರ ಬಿಟ್ಟರೆ ಭಾರತದ ಬಡ ಜನತೆ, ರೈತರು, ಕಾರ್ಮಿಕರು ಎಲ್ಲರೂ ಕೂಡ ಇದಿಲ್ಲ. ಇವತ್ತು ನಮ್ಮ ಕನ್ನಡದ ಪ್ರಕಾಶ್ ರೈ ಅವರು ಕೂಡ ಜಂತರ್ ಮಂತರ್ಗೆ ಭೇಟಿ ಕೊಟ್ಟಿದ್ದಾರೆ. ನಾಡಿದ್ದು ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕ ರೈತ ಸಂಘ ಎಲ್ಲ ಸೇರಿ ಮತ್ತೆ ಜಂತರ್ ಮಂತರ್ಗೆ ಹೋಗಿ ಪ್ರತಿಭಟನೆಗೆ ಅಲ್ಲಿ ಪಾಲ್ಗೊಳ್ಳುವಂತ ಎಲ್ಲ ತಯಾರಿ ಕೂಡ ನಡೆದಿದೆ. ಇದು ಕೇವಲ ಸೋನಂ ಮಾತ್ರ ಅಲ್ಲ, ಭಾರತದಲ್ಲಿ ಪ್ರಜಾಪ್ರಭುತ್ವ ವಿರೋಧಿ ಫ್ಯಾಸಿಸ್ಟ್ ಸರ್ಕಾರದ ವಿರುದ್ಧ ಒಂದು ರೀತಿಯ ನಾಗರಿಕ ಪ್ರತಿಭಟನೆ, ಒಂದು ನೈತಿಕವಾಗಿ ಅವರಿಗೆ ಬೆಂಬಲ ಕೊಡೋದು, ನಾವು ಮನುಷ್ಯರಾಗಿ ಈ ಭೂಮಿಯ ಮೇಲೆ ಬರತೆಗಳನ್ನು ಹುಟ್ಟಿದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ತಿಳಿದು ಎಲ್ಲ ಜಿಲ್ಲೆಯಾದ್ಯಂತಲೂ ಕೂಡ ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ. ಸೋನಂ ಅವರ ಜೀವಕ್ಕೆ ಅಪಾಯ ಆಗಬಾರ್ದು. ಸೋನಂ ಒಂದು ಸಾಂಕೇತಿಕ ಹೋರಾಟ ಮಾತ್ರ. ಈ ಶಿಕ್ಷಣ ವ್ಯವಸ್ಥೆ, ವ್ಯಾಪಾರೀಕರಣ, ಕಾರ್ಪೊರೇಟೀಕರಣ ಏನಾಗ್ತಿದೆ ಇದನ್ನ ತಡೆಯುವ ಒಂದು ಮುನ್ಸೂಚನೆ ಇವರು ಹೋರಾಟ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ನಮ್ಮೆಲ್ಲ ಶಿವಮೊಗ್ಗದ, ಕರ್ನಾಟಕದ ಬೆಂಬಲ ಇದೆ ಅಂತ ಹೇಳಿ ಈ ಮೂಲಕ ತಿಳಿಸಿ. ಅದು ಕೇವಲ ಅಲ್ಲಿ ಮಾಡ್ತಿರುವಂತಹ ವ್ಯಕ್ತಿಗಳ ಕುಟುಂಬಕ್ಕಲ್ಲ, ದೇಶದ ಎಲ್ಲ ವಿದ್ಯಾರ್ಥಿ ಪರವಾಗಿ ಏನು ಕಾರ್ಪೊರೇಟ್ ಸಂಸ್ಥೆಗಳಿದೆ. ಇವತ್ತು ರಾಜಸ್ಥಾನದಲ್ಲಿ ಇವತ್ತು CET ಮತ್ತು ನೀಟ್ ಕೋಚಿಂಗ್ ಮತ್ತು JET ಕೆಲವನ್ನ ಕೋಚಿಂಗ್ ಸೆಂಟರ್ಗಳು ಇವತ್ತು BJP ಅವರು ಇವತ್ತು ಆಧರಿಸ್ತವೆ. ಅಂತ ಒಂದು ಸಂಸ್ಥೆಗಳಿಗೆ ಒಳ್ಳೆಯ ಒಂದು ರೆಕಾರ್ಡ್ ಮಾಡಿಕೊಡ್ಬೇಕು, ಒಳ್ಳೆಯ ಒಂದು ಅವರಿಗೆ ಫಲಿತಾಂಶ ಕೊಡಬೇಕಂದ್ರೆ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಿ ಕ್ವಶನ್ ಪೇಪರ್ನ BJPಯ ಸಂಸ್ಥೆಯ ಒಂದು ಮಾಲೀಕರ ನೀಟ್ ತರಬೇತಿ ಕೇಂದ್ರಗಳಿಗೆ ವ್ಯಾಪಾರ ಮಾಡೋದ್ರ ಮೂಲಕ ಕ್ವಶನ್ ಪೇಪರ್ ಪರೀಕ್ಷೆಗೆ ಮುಂಚೆನೆ ಅವರಿಗೆ ವ್ಯಾಪಾರ ಮಾಡೋದ್ರ ಮೂಲಕ ಇವತ್ತು ಈ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇವತ್ತು ಮಾರಕವಾಗಿದ್ದಾರೆ ಈ BJPಯವರು. ಇವತ್ತು ಒಬ್ಬರು ಅಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ರೆ, ಅವ್ರ ನ್ಯಾಯದ ಒಂದು ಧರಣಿ ಸತ್ಯಾಗ್ರಹ ಮಾಡ್ತಿದ್ರೆ, ಉಪವಾಸ ಮಾಡ್ತಿದ್ರೆ, ಅಂಥವ್ರಿಗೆ ಹೋಗಿ ಇವತ್ತು ಏಕಾಏಕಿ ನೀವು ಅವ್ರನ್ನ ರಾತ್ರೋರಾತ್ರಿ ಅವ್ರನ್ನ ಹಿಡಿದು ಅವ್ರನ್ನ ಬಟ್ಟೆ ಮುಚ್ಕೊಂಡು ಒಂದು ಹಾಸ್ಪಿಟಲ್ ದಾಖಲಾತಿ ಮಾಡೋದು ಇವತ್ತು ಇದೊಂಥರ ಕೃತ್ಯ. ಇವತ್ತು ಒಂದು ದರೋಡೆ ಮಾಡೋದಕ್ಕೆ ಕೆಲಸ ಮಾಡ್ತಾರೆ. ಇದು ಬಹಳ ಒಳ್ಳೆಯದಾಗಲ್ಲ. ಎಲ್ಲ ಒಂದ್ ಕಡೆಯಿಂದ ಬಹುಮತ ಇದೆ ಕೇಂದ್ರದಲ್ಲಿ, ನೀವೇನ್ ಮಾಡಿದ್ರು ನಡಿಬೋದು ಅನ್ನೋದು ಇವತ್ತು ನಿಮ್ಮ ಪರಿಕಲ್ಪನೆ ಇಲ್ಲ. ಅವ್ರು ತಪ್ಪು ಇವತ್ತು. ಯಾಕೆಂದ್ರೆ ಅಲ್ಲಿ ಪ್ರಗತಿಪರ ಒಬ್ಬರಾದ್ರೆ ಇವತ್ತು ಪ್ರಪಂಚ ಇಡೀ ದೇಶದಲ್ಲಿ ಅಂಥವರಿಗೆ ಸಹಕಾರಿಯಾಗಿ ಬಹಳ ಜನ ಇದೀವಿ. ನೀವು ಬರೀ ಕೇವಲ ಕೊರೋನಾದಲ್ಲಿ ರೋಗಿಗಳ ಔಷಧಿ ಮಾಡ್ಕೊಂಡ್ರಿ. ಮೊನ್ನೆ ಕೂಡ ಭವಿಷ್ಯ ಕಾಲದ ಒಂದು ಅಯೋಧ್ಯೆ ರಾಮ ಮಂದಿರದಲ್ಲಿರುವಂಥ ಒಂದು ಅಲ್ಲಿರುವಂಥ ಬಂಗಾರ, ಒಡವೆ, ದುಡ್ಡು ಎಲ್ಲರೂ ಕೂಡ ಒಡೆಯೋದ್ರ ಮೂಲಕ ನಾವು ಕಳ್ಳರು ಅಂತ ನೀವು ಒಪ್ಕೊಂಡ್ರಿ. ಇವತ್ತು ಇದ್ರ ಜೊತೆಗೆ ಇವತ್ತು ನೋಡಿದ್ರೆ ಶಿಕ್ಷಣ ಸಂಸ್ಥೆ ಬಹಳ ಗೌಪ್ಯವಾಗಿರ್ಬೇಕಂತ ಒಂದು ಎಕ್ಸಾಮ್ ಇವತ್ತು
ಇವತ್ತು ಆ ವಿದ್ಯಾರ್ಥಿಗಳ ಒಂದು ಕ್ವಶನ್ ಪೇಪರ್ನ ನೀವು ನಿಮ್ಮ ಸಂಸ್ಥೆಯವರಿಗೆ ಮಾಡೋದ್ರ ಮೂಲಕ ಇವತ್ತು ಒಂದು ದೊಡ್ಡ ಅಗಾಧಿಕಾರಿ ಒಂದು ಕೆಲಸ ಮಾಡಿದ್ರ, ದೊಡ್ಡ ದರೋಡೆ ಮಾಡಿದ್ರ, ಇದು ಭವಿಷ್ಯದಲ್ಲಿ ಒಳ್ಳೇದಲ್ಲ. ಯಾಕೆಂದ್ರೆ ಬರೀ ಒಂದು ಪ್ರತಿಭಟನೆ, ಚಳುವಳಿ, ಸತ್ಯಾಗ್ರಹ ಅಂದ್ರೆ ಕೇವಲ ಒಂದು ಸಾಂಕೇತಿಕವಾಗಲ್ಲ. ಇದೇ ರೀತಿ ಮುಂದುವರೆದ್ರೆ ನೀವು ಹೇಗೆ ಶ್ರೀಲಂಕಾದಲ್ಲಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಜನರ ಒಪ್ಪಿಗೆ ನಿಮ್ಮ ಇಲಾಖೆಯಿಂದ ನುಗ್ಗುವ ಮಟ್ಟಕ್ಕೆ ಹೋಗಿ ಹೋಗುತ್ತೆ ಅಂತ ಹೇಳ್ತಾ ಇವತ್ತು ಮಾತ್ರ ಒಂದು ಪ್ರಗತಿಪರರಿಗೆ ನಾವೆಲ್ಲ ಸಹಕಾರ ಕೊಡ್ತೀವಿ. ಒಂದು ಮಾತು ಸತ್ಯ, ನಾವು ಮನೆಯಿಂದ ಹೊರಟ್ರೆ ನಾವು ಮನೆಗೆ ಏನಾದರೂ ಒಂದು 4 ಜನಕ್ಕೆ ಸಹಾಯ ಮಾಡ್ಕೊಂಡು ಬರ್ತೀವಿ ಅಂತೀವಿ. ಆದ್ರೆ ನೀವು ಬಿಜೆಪಿ ಮತ್ತೆ ಏನಾದ್ರು ಸಿಕ್ಕರು ನಾವು ಮನೆಯಿಂದ ಹೊರಟ್ರೆ ಯಾವುದೋ ದೇವಸ್ಥಾನದ ಕಾಣಿಕೆನೋ, ಬಂಗಾರನೋ, ದುಡ್ಡು ಇವೆಲ್ಲನೋ ತಗೊಂಡ್ಬರ್ತೀವಿ ಅಂತ ನೀವು ಹೊರಡ್ತಾ ಇದ್ದೀರಾ. ಇದು ಒಳ್ಳೆ ಕೆಲಸ ಅಲ್ಲ ಹೇಳ್ತಾ ಈ ಒಂದು ಪ್ರತಿಭಟನೆ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ನನಗೆ ಮನರಂಜನೆ ಅವಕಾಶ ಮಾತನಾಡುತ್ತಾರೆ. ಇವತ್ತಿನ ಪ್ರತಿಭಟನೆ ದೇಶದಾದ್ಯಂತ ನಡೀತಿದೆ. ಅವರು ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಇವತ್ತು ನಾವು ಸಂಸತ್ತನ್ನು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಅವರು ಕರೆಯನ್ನು ಕೊಟ್ಟಿದ್ದು ಈಗಾಗಲೇ ವಿಡಿಯೋಗಳೆಲ್ಲ ಬರ್ತಾ ಇದೆ. ನಿಮಗೆ